ಹೇಳಿ ಸರ್, ಲಾಸ್ಟ್ ಟೈಮ್ ನಿಮ್ದು ಅಲ್ಲಿ ಡೈರಿ ಫಾರ್ಮ್ ನೋಡಿದ್ವಿ ನಾವು. ಹೌದು ಡೈರಿ ಫಾರ್ಮ್ ಇಂದ ಈಗ ಈ ಕಡೆ ಬಂದಿದೀವಿ. ಏನ್ ಸರ್ ಇದು ನುಗ್ಗಿ ತೋಟ, ನಿಂಬೆ ತೋಟ ಎಲ್ಲ ಮಿಕ್ಸ್ ಮಾಡಿದ್ರ? ಸರ್ ಇದೇನಂದ್ರೆ ಇದು ನುಗ್ಗಿ, ನಿಂಬು, ತೆಂಗು ಎಲ್ಲ ಕಮೆಂಟ್ ಮಾಡಿ ಎಲ್ಲ ಹಾಕಿದಿವ್ರೆ. ಈಗ ನುಗ್ಗಿ ಇಷ್ಟಂತ ಇಲ್ಲ, ಅದು ಎಲ್ಲ ಗ್ಯಾಪಿಗೆ ನಮಗೆ ನಿಂಬು ಬರೋ ತನಕ ಅಂದ್ರೆ ಒಂದ್ 3-4 ವರ್ಷ ನಿಂಬು ಇಳುವರಿ ಬರೋ ತನಕ ನಾವು ನುಗ್ಗಿ ಇರ್ಲಿ ಅಂತ ಹಾಕಿದ್ರಿ. ಆ ತೆಂಗು ಹಾಕಿವ್ರಿ ಒಂದು 200 ಗಿಡ, ನಿಂಬು ಒಂದು 600 ಇದೆ ರೀ. ನಿಂಬು 600 ಐತೆ ಸರ್. 600 ನಿಂಬೆ ಗಿಡ ಇದೆ. ಅದ್ರ ನಡುವೆ ಏನು 20 ಅಡಿಯಲ್ಲಿ ಒಂದೊಂದು 7-8 ಅಡಿಗೆ ಒಂದೊಂದು ನುಗ್ಗಿ ಹಾಕಿದಿವ್ರಿ. ಈಗೆಲ್ಲ ನುಗ್ಗಿ ಕಾಯಿಗೆ ಬಂದೈತ್ರಿ. ಈಗ ನಿಂಬು ಯಾವ ತಳಿ ಸರ್ ಇದು? ಸರ್ ಇದು ನಿಂಬು, ಇದು ಮಾರ್ಕೆಟ್ ನಿಂಬು ಅಂತಂದೇಳಿ ಯಾವ್ದು ಬೆಂಗಳೂರು ಹತ್ರ ನಮ್ಮ ಒಬ್ಬ ಆತ್ಮೀಯರದಾರ್ರಿ, ಅವ್ರು ಅಲ್ಲಿಂದ ಇದು ಚೆನ್ನಾಗಿ ಬರ್ತೈತಿ. ನೀವು ಅದ್ರ ಬಗ್ಗೆ, ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ, ನಿಂಬು ಬಗ್ಗೆ ಯಾವ ತಳಿ ಹಾಕ್ಬೇಕು ಏನಮ್ಮದು ಗೊತ್ತಿಲ್ಲ. ಅವ್ರು ನಮ್ಮ ವಿಶ್ವಾಸಿಕರು ಏನಂದ್ರೆ ಇದು ನಿಮಗೆ ಚೆನ್ನಾಗಿ ಬರ್ತೈತಿ, ಇದನ್ನ ತಗೊಂಡು ಹೋಗ್ರಿ ಅಂತ. ಆ ವಿಶ್ವಾಸಕ್ಕೆ ತಂದು ಹಾಕಿದ್ರೆ ವಿಪರೀತ ನಿಂಬು ಬಿಡ್ತೈತಿ. ಈ ಮುಂಚೆ ಈಗ ಒಂದು 2 ತಿಂಗಳು 3 ತಿಂಗಳ ಇಂಚೆ ಒಂದೊಂದು ಗಿಡಕ್ಕೆ 1100-1200 ತನಕ ಕಾಯಿತ್ರಿ. ಈಗಾದ್ರೆ ಐತ್ರಿ ಇದೆಲ್ಲ ಕುಚ್ಚು ಬರ್ತೈತ್ರಿ. ಇದು ಅವ್ರು ಮಾರ್ಕೆಟ್ ನಿಂಬು ಅಂತಾರ್ರಿ, ನಮ್ ಕಡೆಗೆ ಇದು ಏನಂತಾರ ಗೊತ್ತಿಲ್ಲ. ಕಾಗಜಿ ಲಿಂಬು ಅಂತಾರಲ್ಲ, ಕಾಗಜಿ ಲಿಂಬು ಒಂದು 50 ಗಿಡ ಬೇರೆ ಐತ್ರಿ. ಅದು ಬೇರೆ ಐತಿ ಸರ್. ಓಕೆ. ಅದು ಆಮೇಲೆ ನಂತರ ತಂದು ಹಾಕಿರೋದ್ರೆ ಅದು 3 ವರ್ಷಕ್ಕೆ ಕಾಯಿ ಬಿಟ್ಟತ್ರಿ. ಅದು 3 ವರ್ಷ ಏನು ಇಲ್ಲ ಅದಕ್ಕಿನ್ನ, ಇನ್ನ 3 ತಿಂಗಳು 4 ತಿಂಗಳು ಕಡಿಮೆ ಇದೆ 3 ವರ್ಷಕ್ಕೆ. ಅದು ಈಗಲೇ ಕಾಯಿ ಸ್ಟಾರ್ಟ್ ಆಗೈತ್ರಿ. ಇದು ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಸರ್ ಇದು? ಸರ್ ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ಒಂದು 6 ತಿಂಗಳು 8 ತಿಂಗಳು ಗ್ಯಾಪ್ ಮಾಡಿ ನೆಕ್ಸ್ಟ್ ಈಗ ಮೊನ್ನೆ ಈಗೇನು ಈಗ 4-5 ತಿಂಗಳಿಂದ ಈಗ ಕಟ್ ಮಾಡ್ತಾ ಇದೀವಿ. ಈಗ ವಿಚಿತ್ರ ಕಾಯಿ ಬಿಡ್ತಾ ಇತ್ತು. ಇದು ವಾರ ಎಷ್ಟು ಹರಿತೀರಾ? ವಾರಕ್ಕೊಂದ್ಸರಿ ಸರ್? ವಾರ ಇಲ್ಲ, ಡೈಲಿ ಕಳಿಸ್ತಾ ಇದೀವಿ. ಡೈಲಿ 1000, 2000, 1500, 2000, 3000 ಈ ತರ. ಓಕೆ. ಮಾರ್ಕೆಟ್ನಾಗ ಹೆಂಗೆ ಕೇಳಿಸ್ತಾರೆ, ಇಲ್ಲೇ ಲೋಕಲ್ ಮಾರ್ಕೆಟ್ ಕೊಟ್ಟರಲ್ಲೇ ಕೊಡ್ತಾ ಇದೀವಿ. ಹೆಂಗ್ ಒಂದು ಕೊಡ್ತಾ ಇದ್ದಾರೆ ಸರ್ ಇಲ್ಲಿ? ಈಗ ಸರ್ ಇದು ಸ್ಟಾರ್ಟ್ ಆದಾಗಿಂದ ನಾವು 1.5 ರೂಪಾಯಿನೇ ಕೊಟ್ಟಿರೋದು. ಇನ್ನು ರೇಟ್ ಜಂಪ್ ಆಗಿಲ್ಲ. ಈಗ ಸ್ಟಾರ್ಟಿಂಗ್ ಇಂದ 1.5ನೇ ಫಿಕ್ಸ್ ಮಾಡಿ ಕೊಡ್ತಾ ಇದ್ವಿ. 1.5ನೇ ಕೊಡ್ತಾ ಇದ್ವಿ. 1.5 ರೂಪಾಯಿ ಒಂದು. ಅಲ್ಲ ಸರ್, ಡೈಲಿ 3000 ನಿಂಬೆ ಹಣ್ಣು ಹರಿತಾ ಇದ್ದೀರಾ? ಆಗುತ್ತೆ. ಒಂದೊಂದ್ ದಿನ 3000-4000 ಹರಿತೀವಿ. ಕಂಟಿನ್ಯೂ 1000-1500 ಅಂತ ಸಿಗ್ತೈತಿ. ಅಲ್ಲ ಸರ್, ದಿನ 1000 ರೂಪಾಯಿ, ತಿಂಗಳ ಒಂದು 30,000 ಆಗೋಯ್ತಲ್ಲ ಸರ್ ನಿಂಬೆ ಹಣ್ಣು? 30,000 ಆದ್ರೆ ಇದಕ್ಕೆ ಯಾಕೆ ಮಾಡ್ಬೇಕ್ರಿ? ಇನ್ನೂ ಜಾಸ್ತಿ ಆಗ್ಬೇಕಿದು. ಈ ನೆಕ್ಸ್ಟ್ ಈಗ ಆಗುತ್ತೆ ಈಗ, ಯಾಕಂದ್ರೆ ಇದು 2.5 ವರ್ಷದ ಗಿಡ ಅಲ್ಲ. ಇನ್ಮೇಲೆ ನೆಕ್ಸ್ಟ್ ಸೀಸನ್ ಇಂದ ಆಗುತ್ತೆ. ಓಕೆ. ಇದು ನುಗ್ಗೆಕಾಯಿ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಇದು? ನುಗ್ಗೆಕಾಯಿ ಹಾಕಿ ಈಗ ಒಂದು 6 ತಿಂಗಳು 7 ತಿಂಗಳು ಆಯ್ತು. ಇದು ನುಗ್ಗೆಕಾಯಿ ಈಗ ಸಾಕಷ್ಟು ನುಗ್ಗೆಕಾಯಿ ಬಿಟ್ಟೈತ್ರಿ. ಈಗ 50 ರೂಪಾಯಿ ಕೆಜಿ ನಾವು ಇಲ್ಲೇ ಕೊಟ್ಟಿದೀವಿ. ಬಟ್ ಒಳ್ಳೆ ಆದಾಯನ ಸರ್ ನುಗ್ಗೆಕಾಯಿ ಹಾಕೋದು? ನುಗ್ಗೆಕಾಯಿನ ಆದಾಯ ರೇ, ಅದಕ್ಕೇನು ಖರ್ಚಿಲ್ಲ. ಆಮೇಲೆ ನಮ್ಗೆ ಏನಂದ್ರೆ ಈಗ ತೆಂಗು ಮತ್ತು ಇದು ಒಂದ್ ಸ್ವಲ್ಪ ನಮ್ಮ ಕೈ ಹಿಡಿಯೋ ತನಕ ಅದು ಒಂದ್ ಸ್ವಲ್ಪ ಸೇಫ್ಟಿ ಇಟ್ಕೊಂಡಿರೋದು ಅಷ್ಟೇನೆ. ಸ್ವಲ್ಪ ಆದಾಯ ಇರ್ಲಿ, ಅದು ನುಗ್ಗೆಕಾಯಿ ಆದಾಯ ಇರ್ಲಿ. ಆಮೇಲೆ ಇದನ್ನ ಮಳೆಗಾಲದಲ್ಲಿ ಇದರೆಲ್ಲ ರಾಗಿ ಮೆಕ್ಕೆಜೋಳ ಹಾಕಿರ್ತೀವಿ. ಇದನ್ನ ನಮ್ಮ ಡೈರಿ ಫಾರ್ಮ್ಗೆ ಆಕಳುಗಳಿಗೆ ಹಸಿ ಹುಲ್ ಕಟ್ ಮಾಡಕ್ ಅನುಕೂಲ ಆಗುತ್ತೆ. ಓಕೆ. ರಾಗಿ ಹುಲ್ಲಿಗೋಸ್ಕರ ಇದನ್ನ ನೀವು ಇಲ್ಲಿ ಹಾಕೊಂಡಿರ್ತೀರ? ರಾಗಿ ಹುಲ್ ಹಾಕ್ತಿವ್ರಿ, ಮೆಕ್ಕೆಜೋಳ ಹಾಕ್ತಿವ್ರಿ. ಆಫ್ರಿಕನ್ ಟಾಲ್ ಅಂತ ಒಂದು ಬಿಳೆ ಮೆಕ್ಕೆಜೋಳ ಬರುತ್ತೆ, ಅದನ್ನ ಹಾಕೊಂಡಿರ್ತೀವಿ. ಅದನ್ನೇ ಈ ಫಾರಮ್ಗೆ ನಾವು ಉಪಯೋಗಿಸ್ತೀವಿ. ಕಾಳಿಗೋಸ್ಕರ ಅಲ್ಲ, ಮೇವಿಗೋಸ್ಕರ. ಅಂದ್ರೆ 10 ಎಕರೆನೂ ನಾವು ಆ ತರ ಮಾಡ್ಕೊಂತೀವ್ರಿ. ಇದು ಟೋಟಲ್ 10 ಎಕರೆ ಇದೆ ಸರ್ ಇದು? ಸರ್ 12 ಎಕರೆ ಇದೆ ಸರ್ ಇದು. 12 ಎಕರೆ ಇದೆ. ಇದರಲ್ಲಿ ಒಂದು 9 ಎಕರೆ ಈ ತೋಟ ಕುಂತಿದೆ. 9 ಎಕರೆ ಈ ತೋಟ? 9 ಎಕರೆಯಲ್ಲಿ ಈ ನಿಂಬು, ತೆಂಗು, ನುಗ್ಗೆ ಕುಂತಿದೆ. ಒಂದೇ ಟೈಮ್? ಇಲ್ಲ, ನಿಂಬು ಹಾಕಿ 1 ವರ್ಷದ ನಂತರ ನುಗ್ಗೆ ಹಾಕಿವ್ರಿ ನಾವು. ನುಗ್ಗೆ ಹಾಕಿದ್ರಿ? ಅದು ಸ್ಟಾರ್ಟಿಂಗ್ ಹಾಕ್ಬೇಕಿತ್ತು, ಅದು ನಾವು ಸ್ವಲ್ಪ ಅಲಕ್ಷ್ಯ ಮಾಡಿ ಆಮೇಲೆ ಇದೊಂದ್ ಸ್ವಲ್ಪ ಆದಾಯ ಬರ್ತತ್ತಲ್ಲ, ಇದನ್ನ ಯಾಕೆ ಬಿಡ್ಬೇಕು ಅಂತಂದೇಳಿ ಆಮೇಲೆ ನುಗ್ಗೆ ಹಾಕಿರೋದ್ರಿ. ಇಂಟರ್ ಕ್ರಾಪ್ ಆಗಿ ನುಗ್ಗೆ ಮಾಡ್ಕೊಂಡ್ರಿ. ಬಟ್ ಇಲ್ಲಿ ಮಾರ್ಕೆಟ್ ಚೆನ್ನಾಗಿದೆ ಸರ್ ಇದು? ಮಾರ್ಕೆಟ್ ಎಲ್ಲ ಚೆನ್ನಾಗೈತ್ರಿ. ದಾವಣಗೆರೆ ಹತ್ರ ಆಗುತ್ತೆ ನಮಗೆ. ಕೊಟ್ಟೂರಲ್ಲಿ ಸಾಕಷ್ಟು ಮಾರ್ಕೆಟ್ ಐತ್ರಿ. ಯಾವ್ದಕ್ಕೂ ನುಗ್ಗಿಗಾಗ್ಲಿ ನಿಂಬಿಗಾಗ್ಲಿ ಯಾವ್ದಕ್ಕೇನು ತೊಂದ್ರೆ ಇಲ್ಲ. ಹೈಬ್ರಿಡ್ ತೆಂಗಿನಕಾಯಿ ಹಾಕಿವ್ರಿ, ಒಂದು 200 ತೆಂಗಿನ ಗಿಡ ಅದಾವ್ರಿ. ಅದರಲ್ಲೇ ಈಗ ಇನ್ನೊಂದು ವರ್ಷದಲ್ಲೇ ಅವ್ರ ಫಲಕ್ಕೆ ಬರ್ತಾವ್ರಿ. ಈಗ 2 ವರ್ಷದ ಚಿಲ್ಲರಾಗಿದೆ. 2 ವರ್ಷ ಮೇಲೆ 1 ತಿಂಗಳು 2 ತಿಂಗಳಾಗಿದೆ. ಇನ್ನೊಂದು ವರ್ಷಕ್ಕೆ ಅವು ಕಾಯಿ ಬರ್ತಾವ್ರಿ. ಬಟ್ ಈ ನುಗ್ಗೆನೆಲ್ಲ ಇಲ್ಲೇ ಬಂದು ತಗೊಂಡ್ ಹೋಗ್ತಾರ ಹೆಂಗೆ ಸರ್? ಸರ್ ಇಲ್ಲೇ ಬರ್ತಾರೆ. ಈ ಬೇಡಿಕೆ ಇದ್ದಾಗ ಏನ್ ಸರ್ ಇಲ್ಲಿಗೆ ಬರ್ತಾರ, ಬೇಡಿಕೆ ಇಲ್ಲ ಅಂದಾಗ ನಾವು ಎಲ್ಲಿಗಾದ್ರೂ ಕಳಿಸ್ಬೇಕಾಗತ್ತೆ. ಈ ಸದ್ಯಕ್ಕೆ ಬೇಡಿಕೆ ಐತಿ, ಇಲ್ಲಿಗೆ ಬರ್ತಾರೆ. ಅಂದ್ರೆ ಅರಿಯೋದೆಲ್ಲ ನೀವು ಅರ್ದಿರ್ತೀರ? ಎಲ್ಲ ಅರಿಯೋದೆಲ್ಲ ನಾವೇ ಲೇಬರ್ ಇಟ್ಟು ಅರಿಸಿರ್ತೀವ್ರ. ಅವ್ರು 1 ಕ್ವಿಂಟಲ್ ಕೇಳಿದ್ರೆ 1 ಕ್ವಿಂಟಲ್, 2 ಕ್ವಿಂಟಲ್ ಕೇಳಿದ್ರೆ 2 ಕ್ವಿಂಟಲ್, ಇಲ್ಲೇ ಎಲ್ಲ ಅರಿಸಿ ರೆಡಿ ಮಾಡಿ ತೂಕ ಮಾಡಿ ಕೊಟ್ಬಿಡ್ತೀವ್ರಿ. ಯಾವ ತಳಿ ಸರ್ ಇದು ನುಗ್ಗೆ? ಇದು PKM1 ಅಂತಾರೆ. PKM1? M1. ಓಕೆ. ಅಂದ್ರೆ ಇದು ಸಸಿ ಎಲ್ಲ ತಗೊಂಡ್ಬಂದಿದ್ರ ಸರ್? ಇದನ್ನ ನಾವೇ ಬೀಜ ಹಾಕಿ ಸಸಿ ಮಾಡಿರೋದ್ರಿ. ಈಗ ನೀವೇ ನೋಡ್ರಿ, ಈ ತರ ಗಿಡದವಲ್ಲ ಸಾಕಷ್ಟು ನೋಡ್ರಿ. ಅದು ವಿಚಿತ್ರ ಕಾಯಿ ಐತಿ. ಸಿಕ್ಕಾಪಟ್ಟೆ ಐತಿ ಸರ್? ಸಿಕ್ಕಾಪಟ್ಟೆ ಕಾಯಿ ಅದಾವ್ರಿ. ನೆಕ್ಸ್ಟ್ ಈಗ ಅದ್ರಾಗ ಸ್ವಲ್ಪ ನೀರ್ ಕಡಿಮೆ ಆಗೈತ್ರಿ ಈಗ ಸದ್ಯಕ್ಕೆ. ಸ್ವಲ್ಪ ಮತ್ತೆ ಈ ಕರೆಂಟ್ ಇಂದೆಲ್ಲ ಮತ್ತೆ 6 ತಾಸು 7 ತಾಸು ಕರೆಂಟ್ ಅಲ್ಲ, ಹಂಗಾಗಿ 2 ಬೋರು 3 ಬೋರ್ ಇದಾವ್ರಿ. ಆದ್ರೂ ಸ್ವಲ್ಪ ಕರೆಂಟಿನ ಸಮಸ್ಯೆಗೆ ಸ್ವಲ್ಪ ಕಷ್ಟ ಆಗಿದೆ ಸರ್. ನುಗ್ಗೆ ಏನಂದ್ರೆ ಅದು ಈಗ ಖರ್ಚಿಲ್ಲದ್ ಬಂದ್ರಿ, ನಿರಂತರವಾಗಿ ಆದಾಯ ಇರ್ತೈತಲ್ರಿ. ಎಷ್ಟೇ ಬರ್ಲಿ ಅದು ನಮ್ಗೆ ಈಗ ಸಪೋರ್ಟ್ ಆಗಿ. ಹೆಂಗಂದ್ರೆ ನಿಂಬು ಅಷ್ಟು ಮೊದಲು 1 ವರ್ಷದಲ್ಲಿ 2 ವರ್ಷದಲ್ಲಿ ಅಷ್ಟು ಇಳುವರಿ ಇರಲ್ಲ ಸರ್. ಮತ್ತೆ ಆದಾಯಕ್ಕೆ ಏನಾದ್ರೂ ಒಂದು ಇರ್ಲಿ ಅಂತ, ಆದಾಯ ಮೂಲ ಇರ್ಲಿ ಅಂತ ಅದನ್ನ ಹಾಕಿರದ್ರ. ಈಗ ತೆಂಗು ಆದ್ರೂ ಕೂಡ ಇದು ಕೇವಲ 2 ವರ್ಷದ ಮೇಲೆ 2 ತಿಂಗಳೇನ 3 ತಿಂಗಳಾಗಿದ್ರಿ ತೆಂಗು. ಇನ್ನೊಂದು ವರ್ಷಕ್ಕೆ ಬರ್ತದ್ರಿ.
ನಿಂಬು ಬರ್ತತ್ರಿ. ಈಗ ಅಲ್ಲಿ ತನಕ ಏನಾದರೂ ಒಂದು ಆದಾಯ ಬೇಕಲ್ಲ ಅಂತ ಸುಮ್ನೆ ಜಾಗ ವೇಸ್ಟ್ ಆದ ಜಾಗ ವೇಸ್ಟ್ ಆಗ್ತತಿ. ನಡ್ಬರ್ಕೆ ನಾವು ಈಗ ಆಕಳುಗಳಿಗೆಲ್ಲ ಹುಲ್ಲು ಮೇವು ಹಾಕ್ಯಂತೀವ್ರಿ, ಮತ್ತೆ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಒಂದೊಂದು ಸಿಕ್ಸಿರಿದ್ರೆ ಅದು ಅಷ್ಟು ಚೆನ್ನಾಗಿ ಬಂದತ್ರಿ. ನುಗ್ಗಿನೂ ಚೆನ್ನಾಗಿ ಬಂದತ್ರಿ, ನಿಂಬು ಭಾಳ ಚೆನ್ನಾಗಿ ಬಂದತ್ರಿ. ಈಗ ಒಂದೊಂದು ಗಿಡನ ನಿಮ್ಗೆ ಏನಂದ್ರೆ 1000-1200-1500 ತನಕನೂ ಒಂದೊಂದು ನಿಂಬಿ ಗಿಡ ಐತ್ರಿ. ಕಾಯಿ ಅಷ್ಟು ಕಾಯಿ ಐತಿ. ಆದ್ರೆ ರೇಟಿನಂತ ರೇಟ್ ಸಿಕ್ಕಿಲ್ಲ. 1.5 ರೂಪಾಯಿನ ಎಲ್ಲ ಸಾಕಾಗಿದೆ ಸದ್ಯಕ್ಕೆ ರೀ. ಹೌದು ಬಿಡು. ಫುಲ್ ಆಗಿ ಅಂದ್ರೆ ಇದ ಒಂದು 20 1,000 ರೂಪಾಯಿ ಆಯ್ತು ಗಿಡಕ್ಕೆ 1000. ಹ್ಞೂ ರೀ. ನಿಂಬು ಈ ತರ ಉದುರಿದ್ದನ್ನ ಹೆಚ್ಚಾಗಿ ಹಾರಿಸ್ತಾರ್ರಿ. ಆದ್ರೆ ನಮ್ಮಲ್ಲಿ ಏನೈತೆ ಅಂದ್ರೆ ಒಂದು ಮೀಡಿಯಂ ಹಸಿರುಗಾಯಿನೇ ಕೇಳ್ತದ್ರಿ. ಹಸಿರುಗಾಯಿನೇ ಕೇಳ್ತದಾರ. ಅವ್ರು ಹೆಂಗ್ ಕೇಳ್ತಾರ ಹಂಗಾರ ಕೊಟ್ಬಿಡ್ತೀವಿ ನಾವು, ಅನುಕೂಲ ಆಗುತ್ತಲ್ಲ ಅಂತಕ್ಕಂತ. ಸರ್ ಇದು ಹಿಂದೆ ನೋಡ್ರಿ, ನಿಮ್ಮಲ್ಲಿ ಹಿಂದೆ ಒಂದು ಇದೆ, ಅದು ಸಗಣಿ ಗೊಬ್ಬರ ಆ ಥರ ಇರೋದು ಬಿಟ್ಟತ್ತೋ ಏನೋ ಗೊತ್ತಿಲ್ಲ. ಈ ಕೊಟ್ಟಿಗೆ ಗೊಬ್ಬರದ್ದು ಮಹತ್ವ ಭಾಳ ಐತ್ರಿ. ನಮ್ಗೇನಂದ್ರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದ ಕಾಯಿ ಎಲಿಗಿಂತ ಕಾಯಿನೇ ಜಾಸ್ತಿ ಇದೆ. ಈಗ ನುಗ್ಗೆ ಆಗ್ಲಿ ನಿಂಬೆ ಆಗ್ಲಿ ಈ ತರ ಬರೋ ಕಾರಣ ಏನಂದ್ರೆ ನಾವು ಯಾವತ್ತು ಈ DAP ಆ ತರ ಯಾವ್ದು ಯೂರಿಯಾ ಪೊಟ್ಯಾಶು ಏನು ಹಾಕಿಲ್ಲ. ಯಥೇಚ್ಛವಾಗಿ ಸಗಣಿ ಗೊಬ್ಬರ ಹಾಕಿಬಿಡ್ತೀವಿ. ಅದಕ್ಕೆ ಹೆಚ್ಚಾಗೋಷ್ಟು ಸಗಣಿ ಗೊಬ್ಬರ ಹಾಕಿರ್ತೀವ್ರ. ಹಂಗಾಗಿ ನಮಗೆ ನೀರು ಮೇಂಟೆನೆನ್ಸ್ ಮತ್ತೆ ಔಷಧಿ ಕೂಡ ಯಾವ್ದು ಸ್ಪ್ರೇ ಮಾಡಿಲ್ಲ ಇಲ್ಲಿ ತನಕ. ಇಲ್ಲಿ ತನಕ ಏನು ಮಾಡಿಲ್ಲ. ಇನ್ ಮುಂದೆ ನೋಡ್ಬೇಕ್ರಿ. ಅದಕ್ಕೆ ಯಥೇಚ್ಛವಾಗಿ ಸಗಣಿ ಗೊಬ್ಬರ ಹಾಕಿರ್ತೀವಿ. ರೋಗಗಳು ಬಂದಿದಾವ ಸರ್ ಇದಕ್ಕೆ? ಇಲ್ಲ, ಸಣ್ಣ ಪುಟ್ಟ ರೋಗ ಅಂತ ಏನು ಅನ್ಸ್ಕೊಂಡಿಲ್ರಿ. ಇದನ್ನ ಕೆಲವೊಂದು ಅದಾವ್ರಿ, ಸಣ್ಣ ಪುಟ್ಟ ಇದಾವ, ಅದನ್ನ ಮಾಡ್ಬೇಕು. ಅದು ಔಷಧಿ ಮಾಡ್ಲೇಬೇಕು. ಬಟ್ ಇದು ಸಾವಯವನೇ ಮಾಡಿರೋದ್ರಿ. ಒಂಥರ ಸಾವಯವನೇ ಇದೆ. ಹೌದೌದು. ಗೊಬ್ಬರಗಳದೇನು ಹಾಕಲ್ಲ.